ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಈ ಒಂದು ಸೀಸನ್ನ ಕೊನೆಯ ಪಂಚಾಯಿತಿ ಬಗ್ಗೆ ಒಂದಿಷ್ಟು ವಿಚಾರ ವಿನಿಮಯ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಕಿಚ್ಚ ಸುದೀಪ್ ಸರ್ ಅವರು ಯಾರಿಗೆಲ್ಲ ಬುದ್ಧಿವಾದ ಹೇಳಿದ್ರು, ಯಾರಿಗೆಲ್ಲ ಏನೇನೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಯಾರಿಗೆಲ್ಲ ಮೈನಸ್ ಪಾಯಿಂಟ್ ಆಗ್ಬೋದು ಅನ್ನೋ ವಿಚಾರ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಆ ಮಾಹಿತಿಗಳಾದರೂ ಏನೇನು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೀಸನ್ ಎಂಡ್ ಆಗ್ತಾ ಬಂತು. ಈ ಒಂದು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಂದು ಹೋಪ್ಸ್ ಏನಿತ್ತು, ಆ ಒಂದು ಹೋಪ್ಸು ಕೊನೆಗೆ ಬರ್ತಾ ಇದ್ದಂಗೆ ಆ ಒಂದು ಹೋಪ್ಸ್ ಏನಿದೆ, ಭರವಸೆ ಏನಿದೆ, ಆ ಒಂದು ಭರವಸೆ ಫುಲ್ಫಿಲ್ ಆಗಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದಪ್ಪ ಅಂದರೆ ಈ ಒಂದು ಸೀಸನ್ ಅಷ್ಟಾಗಿ ಹೈ ಆಗಿ ಒಂದು ಕಾಂಟ್ರಿಬ್ಯೂಷನ್ ಬರಲೇ ಇಲ್ಲ. ಟಾಸ್ಕ್ ವಿಚಾರದಲ್ಲಾಯಿತು, ಸ್ಪರ್ಧೆಗಳ ವಿಚಾರದಲ್ಲಾಯಿತು, ಇನ್ನಿತರ ಭಾವನೆ ಒಂದು ಪಂಚಾಯತಿ ವಿಚಾರದಲ್ಲಾಯಿತು. ಈ ಒಂದು ಸೀಸನ್ನು ಅಷ್ಟಕ್ಕಷ್ಟೇ ಇತ್ತು. ಶುರುವಾದಾಗ ಈ ಒಂದು ಸೀಸನ್ನು ಹೆಂಗೆಂಗೋ ಇರುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ಹೋಗ್ತಾ ಈ ಒಂದು ಸೀಸನ್ನು ಹೆಂಗೆಂಗೋ ಆಗೋಗ್ಬಿಡ್ತು. ನನ್ನ ಪ್ರಕಾರ ಈ ಒಂದು ಸೀಸನ್ನು ಡುಮುಕಿ ಹೊಡಿತು ಅಂತ ಹೇಳ್ಬೋದು. ನನ್ನ ಪ್ರಕಾರ ಅಂದುಕೊಂಡಂಗೆ ಅಷ್ಟಾಗಿ ರೀಚ್ ಆಗಲಿಲ್ಲ ಈ ಒಂದು ಸೀಸನ್ನು. ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕಿಚ್ಚನ ಒಂದು ಎಂಟ್ರಿ ಆಗುತ್ತೆ. ಖಡಕ್ಕಾಗಿ ಟಾಪ್ 6 ಅಲ್ಲಿ ಬಂದಿದ್ದೀರಿ ಎಲ್ಲರೂ. ಈ ಒಂದು ಪೊಸಿಷನಲ್ಲಿ ಇದ್ದೀರಿ ಅಂತಪ್ಪ ಅಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ನೀವು ಅಂದ್ಕೊಂಡಿದ್ದೀರಾ ನೀವು ಇಲ್ಲಿ ಇರ್ತೀರಿ, ಈ ಒಂದು ಪ್ಲೇಸಲ್ಲಿ ನೀವು ಇರ್ತೀರಿ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತೇಳಿ ಕೇಳ್ತಾರೆ ಸುದೀಪ್ ಸರ್ ಅವರು ಸ್ಪರ್ಧಿಗಳಿಗೆ. ಸೊ ಈ ವಿಚಾರವಾಗಿ ಸ್ಪರ್ಧಿಗಳು ನಾವು ಅಂದ್ಕೊಂಡು ಇರಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ತಮಗೆ ಅನಿಸಿದ ಅಭಿಪ್ರಾಯಗಳನ್ನು ಮುಕ್ತ ಮನಸ್ಸಿನಿಂದ ಹಂಚ್ಕೊಳ್ತಾರೆ ಸುದೀಪ್ ಸರ್ ಅವರೊಟ್ಟಿಗೆ. ಧ್ರುವಂತ್ ಅವರಿಗೆ ಮೊನ್ನೆ ಒಂದು ವೀಕಲ್ಲಿ ಏನು ಕೊಟ್ಟಿದ್ರು, ಕಿಚ್ಚನ ಚಪ್ಪಾಳೆ ಸೀಸನ್ ಚಪ್ಪಾಳೆ ಅಂತೇಳಿ. ಸೊ ಆ ಒಂದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಸರ್ ಅವ್ರನ್ನ ಹಿಗ್ಗಮುಗ್ಗ ಹಾಕ್ಕೊಂಡು ರುಬ್ಬಿದ್ರು. ಸೊ ಈ ಒಂದು ವಿಚಾರವಾಗಿ ಅಣ್ಣಂಗೆ ತುಂಬಾ ಕೋಪಗೊಂಡು, ಸೊ ಅದಕ್ಕೋಸ್ಕರ ಟ್ರೋಲ್ ಮಾಡಬೇಡ್ರಿ ನನ್ನ ಅಂತೇಳಿ ಇಂಡೈರೆಕ್ಟಾಗಿ ಬೇಡ್ಕೊಂಡಂಗಿತ್ತು ಈ ಒಂದು ಸನ್ನಿವೇಶ. ಕಿಚ್ಚನ ಚಪ್ಪಾಳೆ ಕೊಡೋದು ನನ್ನ ವೈಯಕ್ತಿಕ, ಹಂಗೆ ಹಿಂಗೆ ಅಂತೇಳಿ ಪುಂಗಿದ್ದುಂಟು. ಆದರೆ ನಮಗೇನು ಬೇಜಾರಲ್ಲ, ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಇಡೀ ಸೀಸನ್ ಸೇರಿಸಿ ನೀವು ಚಪ್ಪಾಳೆ ಕೊಟ್ಟರೆ ನೋಡಿ, ಅದು ನಮಗೆ ಉರಿತಾ ಇರೋದು. ಅನ್ಡಿಸರ್ವ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಚಪ್ಪಾಳೆ ಹೋಗುತ್ತೆ ಅಂತಂತಂದರೆ ಅವನ ಚಪ್ಪಾಳೆಗೆ ಬೆಲೆ ಇರುತ್ತಾ ಅನ್ನೋದೇ ನಮ್ಮ ಪ್ರಶ್ನೆ. ಇದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ, ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷನೂ ಇಲ್ಲ. ಡಿಸರ್ವ್ ಇರ್ತಕ್ಕಂಥ ವ್ಯಕ್ತಿಗೆ ಕೊಡಿದ್ನಪ್ಪ ಅಂತಂದರೆ ನಿಮ್ಮ ಮೇಲೆ ಯಾರು ಟ್ರೋಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಹೇಳಿ, ನೀವೇ ನೋಡೋಣ. ಕಳೆದ 11 ಸೀಸನ್ಗಳು ಒಂದು ಲೆಕ್ಕ ಆದರೆ ಈ ಒಂದು ಸೀಸನ್ ಬೇರೆಯೇ ಲೆಕ್ಕ. ಈ ಒಂದು ಸೀಸನ್ನಲ್ಲಿ ಸುದೀಪ್ ಸರ್ ಅವರ ಪಂಚಾಯತಿಗಳಂತೂ ಇನ್ನೂ ಬೇರೆಯೇ ಲೆಕ್ಕ. ಈ ಒಂದು ಸೀಸನ್ನಲ್ಲಿ ಸುದೀಪ್ ಸರ್ ಅವರ ಪಂಚಾಯತಿಗಳಂತೂ ತೀರಾ ಕಳಪೆ. ಈ ಒಂದು ಸೀಸನ್ನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಅವರು ಸ್ಪರ್ಧೆಗಳಿಗೆ ಸರಿದಾರಿ ತೋರಿಸಿದ್ದಕ್ಕಿಂತ ಜಗಳ ಹಚ್ಚಿ ಮೋಜು ನೋಡಿ ಪ್ರಖ್ಯಾತಿ ಪಡೆದರು. ನ್ಯಾಯದ ಪರ ನಿಲ್ಲದೆ ಅನ್ಯಾಯದ ಪರ ನಿಂತು ಕಿರ್ಚಾಡಿದ್ದೇ ಹೆಚ್ಚು ಈ ಒಂದು ಸೀಸನ್ನಲ್ಲಿ. ಸೊ ನನ್ನ ಪ್ರಕಾರ ಈ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಕಳಪೆ ಪಂಚಾಯತಿಗಳು ಸುದೀಪ್ ಸರ್ ಅವ್ರ ಕಡೆಯಿಂದ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲ, ನನಗನ್ಸುತ್ತೆ ಇವರೇ ದೊಡ್ಡ ಬುದ್ಧಿವಂತರು, ಇವ್ರಿಗೆ ನನ್ನಿಂದನೇ ಬಿಗ್ ಬಾಸ್, ನಾನು ಬಿಟ್ಟರೆ ಬೇರೆ ಯಾರು ಈ ಒಂದು ಶೋನ ಬೇರೆಯವ್ರಿಗೆ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಈ ಒಂದು ಅಹಂ ಸುದೀಪ್ ಸರ್ ಅವರಲ್ಲಿ ತುಂಬಾ ಇದೆ ಅಂತ ಮೊದಲು ಸ್ಪರ್ಧೆಗಳನ್ನ ನಗ್ನಗತ್ತೆ ಕಳಿಸೋದು, ಆಮೇಲೆ ನಂತರ ಕ್ಯಾಕರ್ ಸುಗಿದು ಮನೆಯಿಂದ ಹೊರಗಡೆ ಕರ್ಕೊಂಬರೋದು, ಸ್ಪರ್ಧೆಗಳಿಗೆ ಕತ್ತೆ ಪಿತ್ತನೆತ್ತಿಗೇರುತ್ತೆ, ಹಂಗೆ ಹಿಂಗೆ ಅಂತೇಳಿ ತಮ್ಮ ಒಂದು ವೈಯಕ್ತಿಕ ಮಾತುಗಳಿಂದ ನಿಂದನೆ ಮಾಡ್ತಾರೆ ಸ್ಪರ್ಧಿಗಳನ್ನು. ಪಂಚಾಯತಿಗಳಂದರೆ ಹೇಗಿರಬೇಕು, ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಆಗಿರಬೇಕು. ಇವರ ಒಂದು ಪಂಚಾಯತಿ ನೋಡಿದ್ನಪ್ಪ ಅಂತಂದರೆ ಆ ಒಂದು ಭಾವನೆ ಇತ್ತೀಚೆಗೂ ಎಲ್ಲೋ ಕಣ್ಮರೆಯಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಟೋಟಲಿ 0 ಅಂತ ಹೇಳ್ಬೋದು ಈ ಒಂದು ಪಂಚಾಯತಿಗಳ ನಿರ್ಧಾರಗಳು. ಸೊ ಯಾವ ಒಂದು ಆಧಾರ ಮೇಲೆ ನೀವು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ರಿ ಅಂತ, ಫಸ್ಟ್ ಆಫ್ ಆಲ್ ಇವರು ಆ್ಯಕ್ಟಿವ್ ಆಗಿರೋದೇ 3-4 ವಾರಗಳಿಂದ ಮಾತ್ರ. ಅದು ಸೀಕ್ರೆಟ್ ರೂಮ್ಗೆ ಹೋದ ನಂತರ ರಕ್ಷಿತಾ ಅವರ ಕೃಪೆಯ ಮೇರೆಗೆ ಧ್ರುವಂತ್ ಅವರು ಆ್ಯಕ್ಟಿವ್ ಆಗೋಕ್ಕೆ ಕಾರಣ ಆದರೆ ಹೊರತು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಬರಲೂ ಇಲ್ಲ. ಆದ್ರೂ ಅವರಿಗೆ ಸೀಸನ್ ಚಪ್ಪಾಳೆ ಕೊಡ್ತಾರೆ ಅಂತಂದರೆ ಯಾವ ಕಡೆಯಿಂದ ನಗಬೇಕು ನಾನು ನಿಮ್ಮನ್ನು ನೋಡಿ. ಈ ಒಂದು ಸೀಸನ್ನ ಮೇನ್ ಪಿಲ್ಲರ್ ಆಗಿರ್ತಕ್ಕಂಥವ್ರು ಗಿಲ್ಲಿ, ಅಶ್ವಿನಿ ಗೌಡ, ರಕ್ಷಿತಾ ಅವರ ಮೇಲೆ ಮಾತ್ರ ಅವಲಂಬನೆ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಇವರು ಆ್ಯಕ್ಟಿವ್ ಆಗಿರುವಷ್ಟು ಮನೆಯ ಸ್ಪರ್ಧಿಗಳು ಯಾರು ಅಷ್ಟಾಗಿ ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ನನ್ನ ಪ್ರಕಾರ ನೀವು ವೈಯಕ್ತಿಕ ಚಪ್ಪಾಳೆ ಕೊಟ್ಟರೆ, ಬಟ್ ಸೊ ನನ್ನ ಪ್ರಕಾರ ಈ ಒಂದು ಸೀಸನ್ ಪೂರ್ತಿ ಚಪ್ಪಾಳೆ ಯಾರಿಗೂ ಹೋಗಬೇಕು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ನನ್ನ ಪ್ರಕಾರ ಗಿಲ್ಲಿಗೆ ನಾನು ಈ ಒಂದು ಚಪ್ಪಾಳೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಇಲ್ಲಿವರೆಗೂ ಸಹ ಗಿಲ್ಲಿ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಇವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಕ್ಷಿತಾ ಅವರು. ಸೊ ಇವರೊಬ್ಬರ ಬಾಂಧವ್ಯ, ಆಮೇಲೆ ಇವರಿಬ್ಬರ ಒಂದು ಒಡನಾಟ ನನಗೆ ಬೇಕಾಗಿರ್ತಕ್ಕಂಥದ್ದೇ ಎಂಟರ್ಟೈನ್ಮೆಂಟು. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸೀಸನ್ ಪೂರ್ತಿ ಚಪ್ಪಾಳೆನ ಗಿಲ್ಲಿಯವರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಬರ್ತಕ್ಕಂಥದ್ದೇ ಸುದೀಪ್ ಸರ್ ಅವರು ಗಿಲ್ಲಿಯವರು ಮಾಡಿರ್ತಕ್ಕಂಥ ಅಡುಗೆ ಬಗ್ಗೆ ಒಂದಿಷ್ಟು ಕೇಳ್ತಾರೆ. ಈ ಒಂದು ವಿಚಾರ ಕುರಿತು ಹೇಗಿತ್ತು ಒಂದು ಅಡುಗೆ, ಏನು ಒಂದು ರೆಸಿಪಿ, ಅದನ್ನ ಹೇಗೆ ಮಾಡಿದ್ರಿ ಅನ್ನೋ ವಿಚಾರ ಕ್ಯೂರಿಯಾಸಿಟಿಯಿಂದ ಕೇಳಿದರು ಅಂತ ಹೇಳ್ಬೋದು. ಈ ಒಂದು ವಿಚಾರನ ಇಟ್ಕೊಂಡು ತುಂಬಾ ಗೋಳಾಡಿಸಿದರು ಗಿಲ್ಲಿ ಅವ್ರನ್ನ ಸುದೀಪ್ ಸರ್ ಅವರು. ಸೊ ಇದಾದ ನಂತರ ಧ್ರುವಂತ್ ಅವರು ಬರ್ತಾರೆ ಒಂದು ಸ್ಟೇಜ್ಗೆ.
ಸೊ ಈ ಒಂದು ವಿಚಾರ ಕುರಿತು ಅವರ ಒಂದು ವಿಟಿನ ಪ್ಲೇ ಮಾಡಿ ಅವರ ಒಂದು ಜರ್ನಿಯ ಕುರಿತು ಮುಂದಿನ ಒಂದು ನಿಮ್ಮ ಪ್ಲ್ಯಾನ್ಗಳು ಏನೇನಿದ್ದಾವೆ ಅವೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಅವ್ರನ್ನ ಹಾರೈಸ್ತಾರೆ ಸುದೀಪ್ ಸರ್ ಅವರು. ಸೊ ಇದಾದ ನಂತರ ಹೊರಗಿನ ಪ್ರಪಂಚದಲ್ಲಿ ನಿಮ್ಮ ಫ್ಯಾನ್ಸ್ಗಳು ಯಾವ್ಯಾವ ಒಂದು ಟ್ರೆಂಡಿಂಗಲ್ಲಿ ಇದ್ದಾರೆ, ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ, ನಿಮ್ಮ ವಿಚಾರ ಕುರಿತು ಓಟ್ ಹಾಕಿ ಹಂಗೆ ಹಿಂಗೆ ಅಂತೇಳಿ ಯಾವ ರೀತಿ ಒಂದು ಒಂದು ಲೆವೆಲಲ್ಲಿ ಇದ್ದಾರೆ ಅನ್ನೋ ವಿಚಾರ ಕುರಿತು ಒಂದಿಷ್ಟು ವಿಟಿ ಮುಖಾಂತರ ಸ್ಪರ್ಧಿಗಳಿಗೆ ತೋರಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ಒಂದು ವಿಚಾರ ಕುರಿತು ಸ್ಪರ್ಧಿಗಳ ಒಂದು ಅಭಿಪ್ರಾಯಗಳು ತಿಳಿಸ್ತಾರೆ. ಭಾವ ತುಂಬಿದ ಭಾವನೆಗಳೊಂದಿಗೆ ಕಣ್ಣೀರಿನ ಹನಿಗಳೇ ತುಂಬಿದ್ವು ಆನಂದ ಬಾಷ್ಪದಲ್ಲಿ ಸ್ಪರ್ಧಿಗಳ ಕಣ್ಣೀರಲ್ಲಿ. ಸೊ ಇದಾದ ನಂತರ ಓಟ್ಗಳ ಬಗ್ಗೆ ಒಂದಿಷ್ಟು ಚರ್ಚೆ ಆಗುತ್ತೆ. ಸೊ ನನ್ನ ಪ್ರಕಾರ ಹೇಳಿದ್ರೆ ಇವೆಲ್ಲ ಓಟು ಗೀಟು ಎಲ್ಲ ವೇಸ್ಟ್, ಏನೂ ಇಲ್ಲ. ಸುಮ್ಮನೆ ನಿಮ್ಮ ಎಂಗೇಜ್ ಆಗಿ ಇಟ್ಕೋಬೇಕು, ನಿಮ್ಮ ಕ್ಯೂರಿಯಾಸಿಟಿ ಬರಬೇಕು ನಿಮ್ಮಲ್ಲಿ ಅಂತೇಳಿ ಏನೋ ಒಂದು ಮಸಲಾತ್ ಮಾಡ್ತಾ ಇದ್ದಾರೆ. ಮಾಡಲಿ ಬಿಡಿ, ನಿಮ್ಮ ಅನುಕೂಲ ಹೆಂಗೆ ತಿಳಿತು ಹಂಗೆ ಮಾಡ್ಕೊಳ್ಳಿ, ಹೆಂಗೆ ಬರ್ತೋ ಹಂಗೆ ಮಾಡ್ಕೊಳ್ಳಿ. ಈ ಒಟ್ಟಿನಲ್ಲಿ ಒಂದು ಸೀಸನ್ ಮುಗಿತಾ ಬಂತು. ಈ ಒಂದು ಸೀಸನ್ನು ಫ್ಲಾಪ್ಸು ಅಂತ ಒಂದು ಹೇಳ್ಬೋದು. ನೋಡೋಣ ವಿನ್ನರ್ ಯಾರು ಅನ್ನೋದು ಇನ್ನೂ ಪೆಂಡಿಂಗಲ್ಲಿದೆ, ಇವತ್ತಿನ ದಿನ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಾಗುತ್ತೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.